ಮಹಾಭಾರತದಲ್ಲಿ ಒಂದು ಪಾತ್ರ ಶಿಖಂಡಿ. ಆ ಶಿಖಂಡಿ ಒಂದು ಟೈಟಲ್ ತಗೊಂಡು ದೈವಿಕವಾಗಿ ಹೇಳ್ಬೇಕಂತೇಳಿ ಬಂದಿರೋದು. ಈ ಶಿಖಂಡಿ ಬಂದು ಫಸ್ಟು ಶಿಖಂಡಿಯಾಗಿ ಮತ್ತು ಶಿವನ ಅರ್ಧಾಂಗಿಯಾಗಿ ಮತ್ತು ಎಲ್ಲವನ್ನ ರೂಪದಲ್ಲಿ ಜೋಗತಿಯಲ್ಲಿ ಲೋಕ ಕಲ್ಯಾಣಗೋಸ್ಕರ ಈ ಶಿಖಂಡಿಯ ರೂಪನ ನಾನು ಹೇಳಕ್ಕೆ ಹೊರಟಿರೋದು. ಆಮೇಲೆ ಈ ನಾನು ಪ್ರೊಡ್ಯೂಸರ್ಗೆ ಕತೆ ಹೇಳ್ಬೇಕಾದ್ರೆ ಪ್ರೊಡ್ಯೂಸರು ಈ ಶಿಖಂಡಿ ಟೈಟಲಲ್ಲಿ ಒಂದು ಕತೆ ಆಯ್ಕೆ ಮಾಡಿಲ್ಲ, 4 ಕತೆಗಳು ಹೇಳಿದಾರೆ ನನಗೆ. 4 ಕತೆ ಶಿಖಂಡಿ ಅನ್ನೋ ಟೈಟಲ್ 4 ಕತೆಗಳಲ್ಲಿ ಈ ಕತೆ ಆಯ್ಕೆ ಮಾಡಿರೋದು ಅವರು. ಅಂದರೆ ಈ ಕತೆನ ಚೂಸ್ ಮಾಡೋಕ್ಕೆ 6 ತಿಂಗಳು ಟೈಮ್ ತೊಗೊಂಡ್ರು ಅವರು. ಅಂದರೆ ಅಷ್ಟು ಸ್ಟಡಿ ಮಾಡಿ ಪ್ರತಿಯೊಂದು ಡೀಟೇಲ್ ಆಗಿ ಮಾಡಿ ಆಮೇಲೆ ಇದಕ್ಕೆಲ್ಲ ತುಂಬ ಹೋಮ್ವರ್ಕ್ ಮಾಡಿ ನಾನು ತುಂಬ ರಿಸರ್ಚ್ ಮಾಡಿ ಮಾಡೋ ಶಿಖಂಡಿ ಈಗಿನ ಜನ್ರೇಷನ್ಗೆ ಶಿಖಂಡಿ ಅಂದರೆ ಬಿಡು ಎಲ್ಲರೂ ನೆಗೆಟಿವ್ ಅದೈತೆ ಅಂದರೆ ಎಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರಂತ ಆ ಥರ ಎಲ್ಲ. ಇದು ಶಿಖಂಡಿ ಅಂದರೆ ಒಂದು ದೈವ ಸ್ವರೂಪಿ, ಒಂದು ಶಕ್ತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ನೋಡಬೇಕು. ನಾನು ಎದಕ್ಕಾಗಿ ಈ ಶಿಖಂಡಿನ ಆಯ್ಕೆ ಮಾಡ್ಕೊಂಡೇನಂದರೆ ಪ್ರತಿಯೊಬ್ಬ ಈಗಿನ ಜನ್ರೇಷನ್ಗೆ ಸಮುದಾಯ ಮಂಗಳಮುಖಿಯರಿಗೂ ಇದೊಂದು ಎಲ್ಲರಿಗೆ ಅವ್ರು ಮಾಡ್ತಿರೋ ಒಳ್ಳೆಯದು ಕೆಟ್ಟದ್ದು ಏನೋ ಗೊತ್ತಿಲ್ಲ, ನಾನು ತೋರಿಸ್ತಿರೋದು ಶಿಖಂಡಿ ಅಂತಂದರೆ ಒಂದು ಪವರ್ಫುಲ್ ಶಕ್ತಿ ಅಂತ ನಾನು ಹೇಳ್ಕೊಡ್ತೀನಿ. ಮಹಾಭಾರತದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂದರೆ ಶಿಖಂಡಿ ತನ್ನ ರಿವೆಂಜಿಗೋಸ್ಕರ ಮತ್ತೆ ಒಂದು ಜನ್ಮ ತಾಳಿ ತನ್ನ ರಿವೆಂಜ್ ತೀರಿಸ್ಕೊಂಡು, ಹಂಗೆ ಇಲ್ಲಿ ಮಂಗಳಮುಖಿಯರು ತಾವು ಮಾಡಿರೋ ಒಳ್ಳೆ ಕೆಲಸ ಕಾರ್ಯಗಳು ತಾವೇ ರಿವೆಂಜ್ ಯಾರಿಗೆ ತಗೊಂತಾರೆ ಅನ್ನೋದು ತುಂಬ ಟ್ವಿಸ್ಟಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂಜಯ್ ಗೌಡ ಸರ್ಗೆ ಮತ್ತು ಜಡೇ ಸರ್ಗೆ ಮತ್ತು ನವೀನ್ ರೆಡ್ಡಿ ಅವರೆಲ್ಲ ಬಂದು ಸಪೋರ್ಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ಆಮೇಲೆ ಟೆಕ್ನಿಷಿಯನ್ಸ್ ವಿಷಯಕ್ಕೆ ಬಂದಾಗ DOP ಬಂದ್ಬಿಟ್ಟು ನಮ್ಮ ಮೈಸೂರು ಸ್ವಾಮಿ ಸರ್ ಅಂತೇಳಿ, ಮತ್ತು ಇದರಲ್ಲಿ ಸಂಗೀತ ಮಂಜು ಕವಿ, ಬ್ಯಾಕ್ಗ್ರೌಂಡ್ ಸ್ಕೋರು ಪ್ರದ್ಯೋತನ್, ಆಮೇಲೆ ಕಿನ್ನಲ್ ರಾಜ್ ಸರ್ ಒಳ್ಳೆ 2 ಸಾಂಗ್ ಬರ್ತಿದ್ದಾರೆ ಇದರಲ್ಲಿ. ಸರ್ 7 ಜನ ಬಂದ್ಬಿಟ್ಟು ದೈವ ಅಂದರೆ ಜೋಗತಿಗಳ ಕ್ಯಾರೆಕ್ಟರ್ ಇದು. ಅಂದರೆ ಈ ಸಿನಿಮಾ ಸಸ್ಪೆನ್ಸ್, ಥ್ರಿಲ್ಲರ್, ಆರ್ಆರ್, ಕಮರ್ಷಿಯಲ್ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಥರದ್ದು ಇರುತ್ತೆ. ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅಂದರೆ ಯಾವ ಬೇಸಿಗೆ ಮೇಲೆ ಹೇಳ್ತಾ ಇದ್ದೀನಿ, ಯಾವ ಟಾಪಿಕ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ನೀವು ನೋಡಿದಾಗ ಗೊತ್ತಾಗತ್ತೈತಿ. ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟು ಸಮ್ಮರ್ ರಿಲೀಸ್ ಮಾಡಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮೇಯಲ್ಲಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾವ ಟೈಮಲ್ಲಿ ಅಂತೇಳಿ. ಮತ್ತು ನನಗೆ ಈ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಪೋಲಾ ಪ್ರವೀಣ್ ಕುಮಾರ್ಗೆ ತುಂಬ ಥ್ಯಾಂಕ್ಸ್, ನನಗೆ ಅವಕಾಶ ಕೊಟ್ಟು ನನಗೆ ಮತ್ತು ನಾನು ಈ ಸಿನಿಮಾಯಿಂದ ತುಂಬ ಪ್ರೂವ್ ಮಾಡೋದಿದೆ. ಯಾಕಂದರೆ ತುಂಬ ಜನಕ್ಕೆ ನಾನು ಒಂದು ಆನ್ಸರ್ ಮಾಡೋದಿದೆ ಈ ಸಿನಿಮಾದಿಂದ. ಅದಕ್ಕೆ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು, ಮಾಧ್ಯಮದ ಸಪೋರ್ಟು, ಸೋಷಿಯಲ್ ಮೀಡಿಯಾ ಜೊತೆಯಲ್ಲಿದ್ದು ಮುನ್ನಡೆಸಿ ಕನ್ನಡ ಜನತೆಗೆ ಈ ವಿಷಯ ತರಿಸ್ಬೇಕಂತೇಳಿ ಸದಾ ನಿಮ್ಮೆಲ್ಲರಲ್ಲಿ ನಾನು ಸದಾ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ಗೆ ಭಯ ಆಗ್ತಾ ಇದೆ ನನಗೆ, ಅಂದರೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಏನಂತಂದರೆ ಯಾವಾಗಲೂ ಮಾತಾಡ್ತೀನಿ, ಆಮೇಲೆ ಡೈರೆಕ್ಟರ್ ಕರೆದು ಹೇಳ್ತಾರೆ ಏನಪ್ಪ ಬಿಟ್ಟರೆ ಸ್ಟೋರಿ ಎಲ್ಲ ಹೇಳ್ಬಿಡ್ತೇನೆ ನೀನು ಸಿನಿಮಾ ಅಂತ. ಸೊ ಫಸ್ಟ್ ಆಗಿ ನಿರ್ದೇಶಕರಿಗೆ, ಗುರುಮೂರ್ತಿ ಸರ್ಗೆ, ದಯಾಗೆ, ಆಮೇಲೆ ಪೋಲಾ ಪ್ರವೀಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿಗಾಗಿ. ಆ್ಯಕ್ಚುಲಿ ಏನಂದರೆ ತುಂಬ ಪ್ರಯತ್ನ ಪಡ್ತಾ ಇರ್ತೀನಿ, ಸಿನಿಮಾ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಕೆಲವೊಂದು ಸಿನಿಮಾಗಳು ನಾವು ಬೇಡ ನೋಡೋಣ ಆಮೇಲೆ ಮಾಡೋಣ ಅಂತಂದರೆ ಅದು ಮಾಡಿದ ಮೇಲೆ ಅಯ್ಯೋ ಮಾಡದೇ ಇದ್ದರೆ ಏನೋ ಒಂದು ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತಿತ್ತೇನೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಆ ಥರ ಸಿನಿಮಾಗಳಲ್ಲಿ ಒಂದು. ನನಗೆ ಫಸ್ಟ್ ಶಿಖಂಡಿ ಅಂತ ಹೇಳಿದಾಗ ಸಿನಿಮಾ ಟೈಟಲ್ ಹೇಳಿರಲಿಲ್ಲ, ಕತೆ ಇದೆ ಅಂತ ದಯಾ ತುಂಬ ಹಳೆಯ ಗೆಳೆಯ ನಮ್ಮದು ಫಸ್ಟ್ ಸಿನಿಮಾ ಟೈಗರಿಂದನೂ ನಾವು ಒಂದು ಕಾನ್ಸ್ಟೆಂಟ್ ಟಚಲ್ಲಿ ಇದ್ವಿ. ಸೊ ಈ ಸಿನಿಮಾ ಕೇಳಿದಾಗ ನಾನು ಇಲ್ಲ ನೋಡೋಣ ಆಮೇಲೆ ಅಂತ ತೆಲುಗು ಮಾಡ್ತಾ ಇದ್ದೆ ಬೇರೆ ಸಿನಿಮಾ. ಬಟ್ 6 ಮಂತ್ಸ್ ನನಗೆ ಫೋನ್ ಮಾಡಿ ಆಮೇಲೆ ಮಂಗಳೂರು ಮನೆಗೆ ಬಂದುಬಿಟ್ರು. ಊರಿಗೆ ಬಂದು ಇಲ್ಲ ಇಲ್ಲಿದ್ದೀವಿ ನಾವು, ಬನ್ನಿ ಸ್ಟೋರಿ ಕೇಳಿ ಒಂದ್ಸರಿ ಆಮೇಲೆ ನೋಡೋಣ ಅಂತ. ಸೊ ಸ್ಟೋರಿ ಕೇಳಿದ್ಮೇಲೆ ಶಿಖಂಡಿ ಅಂದಾಗ ನನಗೆ ಸಂಚಾರಿ ವಿಜಯ್ ಅವ್ರದ್ದು ಒಂದು ಸಿನಿಮಾ ನೋಡಿ ಐ ವಾಂಟ್ ಟು ಪ್ಲೇ ಟ್ರಾನ್ಸ್ಜೆಂಡರ್. ಆ್ಯಕ್ಚುಲಿ ನನಗೆ ತುಂಬ ಆಸೆ ಇತ್ತು. ಸೊ ಶಿಖಂಡಿ ಅಂತ ಹೇಳಿದಾಗ ಐ ಆಮ್ ಪ್ಲೇಯಿಂಗ್ ಟ್ರಾನ್ಸ್ಜೆಂಡರ್ ಅಂತ ಕೇಳಿದೆ ನಾನು. ಇಲ್ಲ ಆ ಥರ ಕಾನ್ಸೆಪ್ಟ್ ಅಲ್ಲ ಸರ್, ನೀವು ಸ್ಟೋರಿ ಕೇಳಿ ಆಮೇಲೆ ಅಂತ. ಸ್ಟೋರಿ ಇಷ್ಟ ಆಯಿತು. ಸೊ ಇವತ್ತು ತುಂಬ ದಿನ ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ಕೊಡಬೇಕು ಅಂತ. ನಾವು ಕಂಟೆಂಟ್ ಬೇಸ್ ಸಿನಿಮಾ ಮಾಡ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ ಇದೆ. ಸೊ ಇಲ್ಲಿ ಕಂಟೆಂಟ್ ಇದೆ, ಮೈಥಾಲಜಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲದೂ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಆಲ್ರೆಡಿ ಮೋಷನ್ ಪೋಸ್ಟರ್ ನೋಡಿದ್ದೀರಾ. ಇಷ್ಟು ದಿವಸ ಯೂಶಲಿ ಬೇರೆ ಥರ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡ್ತಿದ್ದೆ. ಫಸ್ಟ್ ಟೈಮ್ ದಯಾ ಅವರು ಶಿಖಂಡಿ ಮೂವಿ ಬಗ್ಗೆ ಹೇಳಿದಾಗ ಅವ್ರು ನನಗೆ ಫಸ್ಟ್ ಕೇಳಿದೆ ಒಂದು ಈ ಪಾತ್ರನ ನೀವು ಮಾಡ್ತೀರಾ ಅಂತ.
ಬಿಕಾಸ್ ಯೂಶಲಿ ಇಷ್ಟು ದಿವಸ ನಾನು ಮಾಡ್ಕೊಂಬಂದಿದ್ದಲ್ಲಿ ಮೇನ್ ಲೀಡ್ ಆಗಿ ಮಾಡ್ತಾ ಇದ್ದೆ ಆ್ಯಂಡ್ ತುಂಬ ಗ್ಲಾಮರಸ್ ಆಗಿರ್ತಾ ಇತ್ತು. ಸೊ ಈ ಒಂದು ಪಾತ್ರದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಅವರು ಸ್ಟಾರ್ಟಿಂಗ್ ನನಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಮೇಕಿಂಗ್ ಇರುತ್ತೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಮೀಟಿಂಗ್ಸ್ ಆದಮೇಲೆ ಅವ್ರು ನನಗೆ ಇಡೀ ಸಿನಿಮಾ ಹೇಗೆ ಬರುತ್ತೆ ಅನ್ನೋದೊಂದು ಶೋಕೇಸ್ ಮಾಡಿ ತೋರಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ನಾಟ್ ಸುಮ್ಮನೆ ನಾನು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಇಷ್ಟು ದಿವಸ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ರೋಲ್ನ ನಾನು ಟ್ರೈ ಮಾಡಬೇಕಿತ್ತು ಆ್ಯಂಡ್ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಮಾಡ್ಕೊಬೇಕು ಅಂತ ಇತ್ತು. ಆ್ಯಂಡ್ ಪ್ಲೇಯಿಂಗ್ ಅ ಟ್ರಾನ್ಸ್ಜೆಂಡರ್ ರೋಲ್ ಇಸ್ ನಾಟ್ ದ್ಯಾಟ್ ಈಸಿ ಅನ್ಸುತ್ತೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ತುಂಬಾ ಚೇಂಜ್ ಇದೆ. ಆ್ಯಂಡ್ ಅವರಲ್ಲಿ ಒಂದು ಇಂಪಾರ್ಟೆನ್ಸ್, ಅವ್ರ ಒಂದು ದೇವರ ರೀತಿಯಲ್ಲಿ ನೋಡೋವಂಥ ಒಂದು ಕ್ಯಾಟಗರಿನೇ ಇದೆ. ಸೊ ಅದನ್ನು ನಾವಿಲ್ಲಿ ತೋರ್ಸಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಸಿನಿಮಾ ಡಿರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗುರುಮೂರ್ತಿ ಸರ್ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು ಈ ಸಿನಿಮಾ ಮೂಲಕ ಅಂತ. ಐ ಥಿಂಕ್ ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಅದು ಆಗೇ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರವೀಣ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಬಿಕಾಸ್ ಈ ವಾಸ್ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರಿಗೆ ಭಯ ಇತ್ತು, ಹೇಗಾಗುತ್ತೋ ಏನೋ ಸಿನಿಮಾ ರಂಗ ಹೇಗೆ ಅನ್ನೋದು ಅಷ್ಟೊಂದು ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಡೇ ಟು ಡೇ ನಮ್ಮನ್ನೆಲ್ಲರನ್ನೂ ನೋಡಿದ್ಮೇಲೆ ಹಿ ಫೆಲ್ಟ್ ವೆರಿ ಇದು. ಇವಾಗ ನಮ್ಮ ಎಷ್ಟೊಂದು ಸಿನಿಮಾಸಲ್ಲಿ ಎಷ್ಟೊಂದು ಇವೆಂಟ್ಸಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಗೆಸ್ಟ್ ಆಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನವರಸನ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಸ್ಟೋರಿ ಕೇಳಿದಾಗ ಫಸ್ಟು ಶಿಖಂಡಿ ಮೂವಿದು ಫಸ್ಟು ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ನಂಗೆ ಕಾಲ್ ಬಂತು ಗುರುಮೂರ್ತಿಯವ್ರ ಕಡೆಯಿಂದ. ಹೇಳಿದ ತಕ್ಷಣವೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರಾ ಅಂದರೆ ಅವರು ಒಂದು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನು ಅಂದಿದ್ರು ಅದೇ ರೀತಿಯೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ಇವನ್ ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆತ್ತಿರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖ್ಯಾತಿ, ನಾನು ಮಂಗಳೂರಿಂದ. ಸೊ ಈ ಸಿನಿಮಾದಲ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿದ್ದೇನೆ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಹಾಗೆ ನನ್ನ ಮೊದಲನೇ ಪ್ರೆಸ್ ಮೀಟ್ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ, ಬಿಕಾಸ್ ಇಟ್ಸ್ ದ ಫಸ್ಟ್ ಟೈಮ್, ನಂದಿದು ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವರಿಗೆ. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ನಮ್ಮ ಪ್ರೊಡ್ಯೂಸರ್, ಹಾಗೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪೋರ್ಚುನಿಟಿ. ನ್ಯೂ ಕಮರ್ಸ್ನವ್ರಿಗೆ ಅಪೋರ್ಚುನಿಟಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ದಯಾ ಸರ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಎಲ್ರಿಗೂ ನನಗೆ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಸೀನ್ ನಮ್ಮ ಮೋಷನ್ ಪೋಸ್ಟರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಹೇಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ಇವೆಂಟ್ಸ್ಗಳಿಗೂ, ನಮ್ಮ ರಿಲೀಸಿಗೂ ಎಲ್ಲದಕ್ಕೂ ಹೀಗೇನೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಈ ಸಿನಿಮಾದಲ್ಲಿ ಸಂಗೀತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ. ಸೊ ಸಂಗೀತ ಇಸ್ ಅ ಡಾಕ್ಟರ್. ಸೊ ಅವರಿಗೆ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಒಂದು ಕನಸಿರುತ್ತೆ. ಸೊ ಹಾಸ್ಪಿಟಲ್ ಕಟ್ಟಬೇಕಾಗಿರೋ ಪ್ರಾಸೆಸ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈ ಸಿನಿಮಾದಲ್ಲಿ ನಾವು ತೋರಿಸ್ತೇವೆ. ಸೊ ದಿಸ್ ಇಸ್ ಮೈ ರೋಲ್. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಹುಶಃ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಖುಷಿ ಆಗಿರ್ತಾರೆ. ಯಾಕಂದರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಗಿದೆ, ಯಾಕಂದರೆ ವರ್ಕು ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಂದಾಯ್ತು, ನನ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತೀನಿ. ಈ ರೀತಿ ಹುಡುಗಂಗೂ ಈ ಮಹಾಭಾರತದಲ್ಲಿ ಕೇಳಿಬರೋ ಶಿಖಂಡಿ ಅನ್ನೋ ಹೆಸರಿಗೂ ಅಥವಾ 7 ಜನ ಏನು ನೋಡ್ತಿದ್ದೆ ಇವ್ರಿಗೂ ನಮ್ಗೆ ಏನು ಸಂಬಂಧ? ನನ್ನ ಕತೆಗೆ ಇವರೆಲ್ಲ ಹೇಗೆ ಬರ್ತಾರೆ ಅಥವಾ ನಾನು ಅವ್ರ ಕತೆಗೆ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಡೆಂಟ್ ಆಗಿ ಸ್ಕ್ರೀನಲ್ಲಿ ತಂದಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಅನಿಸ್ತಾರೆ, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳಬೇಕು ನನಗೂ ಭಯ ಆಗಿತ್ತು, ಒಂದು ಹಿಂಜರಿಕೆ ಇತ್ತು. ಯಾಕಂದರೆ ಈ ಶಿಖಂಡಿ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ 10 ದಿನ ಕಾಲ ಭೀಷ್ಮ ಪಿತಾಮಹನ ಯಾರನ್ನೂ ಸೋಲ್ಸಕ್ಕಾಗ್ತಿರ್ಲಿಲ್ಲ. ಅಷ್ಟು ಬಲಿಷ್ಠ ವ್ಯಕ್ತಿ ಭೀಷ್ಮ.
ಅಂಥ ವ್ಯಕ್ತಿನ ಸೋಲ್ಸಕ್ಕೆ ಶಿಖಂಡಿ ಅಂತ ಬರ್ತಾರೆ. ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಟೈಟಲಾಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾಳೆ ದಿವಸ ಅದಕ್ಕೇನಾರ ಹೆಚ್ಚು ಕಮ್ಮಿ ಅಥವಾ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನಾರು ಮಾಡಿದೆ ಅಥವಾ ನಾನು ನಾಯಕನಾಗಿ ಮಾಡ್ತೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರು ಆ ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂದರೆ ಅಂತ ನಮಗೆ ತುಂಬ ಭಯ ಆಯಿತು. ಬಟ್ ಆದರೆ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದನ್ನ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು, ತುಂಬ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಆ್ಯಕ್ಟ್ಸ್ ಆಫ್ ಸರ್, ಸ್ಕ್ರೀನ್ ಮೇಲೆ ನನಗೆ ಏನು ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಾಕಾರ ತಗೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆಮೇಲೆ ನನಗೆ ಈ ರೀತಿ ಸಿನಿಮಾದಲ್ಲಿ ಲಾಂಚ್ ಆಗ್ತಿರೋದು ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಈ ರೀತಿ ಸ್ಕ್ರಿಪ್ಟ್ ಪ್ರತಿಯೊಬ್ಬರು ಯಾರಿಗೂ ಹೋಗಲ್ಲ. ನನಗೆ ಸಿಕ್ಕಿರೋ ನಾನು ಪುಣ್ಯ ಅಂತ ಭಾವಿಸ್ತೀನಿ ಸರ್. ನಾನು ಮುಂದೆ ಹೋಗೋಕ್ಕೆ ನಿಮ್ಮಿಂದ ಸೆಟ್ಟಲ್ಲಿ ತುಂಬಾನೇ ಕಲ್ತಿದ್ದೀನಿ. ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋತೀನಿ. ಒಳ್ಳೆ ಆಪರ್ಚುನಿಟಿ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಈ ಸಿನಿಮಾದ ಅನ್ನದಾತರು ಮತ್ತೆ ನಿರ್ಮಾಪಕರು, ನಿಜ ಹೇಳ್ಬೇಕಂದ್ರೆ ನನಗೆ ಯಾವತ್ತೂ ಅವ್ರನ್ನ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ಸೆಟ್ಟಲ್ಲಾಗಲಿ ಎಲ್ಲಾಗಲಿ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ನನ್ನ ಯಾವಾಗಲೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ ಅವರಾಗಲಿ ಮೇಡಮ್ ಅವರಾಗಲಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟು ಪ್ರೀತಿ ಕೇರ್ ಮಾಡಿದಾರೆ ಅಂದರೆ ಬಹುಶಃ ಸರ್ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ ಅದನ್ನ. ನಿಮ್ಮ ಪ್ರೀತಿ ನಿಮ್ದೆಲ್ಲ ನಿಮ್ಮದು ಮುಂದಾಲೋಚನೆ ಇದೆ ಗೊತ್ತಾ. ಇವಾಗ ಇಂಡಸ್ಟ್ರಿಲಿ ಬಂಡವಾಳ ಹೂಡೋರೇ ಕಮ್ಮಿ, ಅಂಥದ್ರಲ್ಲಿ ಹೊಸೊಬ್ಬರ ಮೇಲೆ ಬಂಡವಾಳ ಹೂಡಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗಲಿ ಅಂತ ನಿಮ್ಮ ಮುಂದಾಲೋಚನೆಗೆ ಹ್ಯಾಟ್ಸ್ ಆಫ್ ಸರ್. ಲವ್ ಯು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತೆ ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇಯರ್ ದಯಣ್ಣ, ಈ ಸಿನಿಮಾಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೆ ಅಣ್ಣ. ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನಿನಗೆ. ಥ್ಯಾಂಕ್ ಯು ಅಣ್ಣ ಫಾರ್ ಓಕೆನಾ. ಮತ್ತೆ ಈ ಸಿನಿಮಾದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅಂದ್ರೆ ಇಬ್ರು ಒಂದು ಹೇಗೆ ಸಿನಿಮಾಗೆ ಆನೆ ಬಲ ಬಂದಾಗ ಬಂದಿದ್ದಾರೆ. ಅವರೇ ನಮ್ಮ ದೀಪಕ್ ಸರ್ ಮತ್ತೆ ನಿಖಿಲ್ ಸರ್. ದೀಪಕ್ ಸರ್ ಒಂಥರ ಬಹುಭಾಷಾ ನಟ, ಎಲ್ಲ ಕಡೆ ಬಿಸಿ ಇರುವಂತ ವ್ಯಕ್ತಿ. ಅವ್ರ ಡೇಟ್ ಸಿಕ್ಕರೆ ನಮಗೆ ಒಂಥರ ಲಕ್ಕಿ ಅಂತ ಭಾವಿಸ್ತೀನಿ ಸರ್. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಆಗಲಿ ಎಲ್ಲರ ಹತ್ರನೂ ಕೆಲಸ ಮಾಡಿ, ಎಲ್ಲ ಆಕ್ಟರ್ ಎಲ್ಲ ದೊಡ್ಡ ಆರ್ಟಿಸ್ಟ್ ಹತ್ರ ಕೆಲಸ ಮಾಡಿ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾನೇನು ಅನ್ಕೊಂಡೆ ಬಂದಾಗ ಹೆಂಗಪ್ಪ ಇರೋ ಹ್ಯಾಂಡಲ್ ಮಾಡೋದು, ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಜೊತೆ ಹೆಂಗೆ ಮಾತಾಡೋದು ಅಂತ ನಂಗೆ ತುಂಬಾನೇ ಭಯ ಇತ್ತು. ಬಟ್ ಆದರೆ ತುಂಬ ಒಂಥರ ಮಗು ಮನ್ಸಿರೋ ವ್ಯಕ್ತಿ ಅವರು. ನನಗೆ ತುಂಬ ಸಜೆಷನ್ಸ್ ಮಾಡಿದ್ರು, ಕೂತ್ಕೊಂಡು ಮಾತಾಡಿದ್ರು. ಹಂಗಲ್ಲ, ಜಿಮ್ಗೆ ಹೋಗು, ಬಾಡಿ ಬಿಲ್ಡ್ ಮಾಡು, ಪೇಷನ್ಸ್ ಇಟ್ಕೋ. ಸಿನಿಮಾ ಇಂಡಸ್ಟ್ರಿ ಬಂದಿದ್ರೆ ಫಸ್ಟ್ ಪೇಷನ್ಸ್ ಇಟ್ಕೋ, ಒಂದಲ್ಲ ಒಂದಿನ ಬೆಳಿತೀಯ, ಪೇಷನ್ಸ್ ಇಟ್ಕೊ ಅಂತ ತುಂಬಾನೇ ನನಗೆ ಸಜೆಸ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನೀವು ನಮ್ಮ ಸಿನಿಮಾ ಬಂದ ಒಂಥರ ಆನೆ ಬಲ ಬಂದಂಗಾಯ್ತು. ಫೈನಲ್ ಆಗಿ ಒಂದು ವಿಷಯ ಹೇಳಕ್ ಬರ್ತೀನಿ. ನಾನು ಇವತ್ತು ನಿಂತ್ಕೊಂಡು ಇಲ್ಲಿ ಮಾತಾಡ್ತೀನಿ ಕಾರಣ ನಮ್ಮಮ್ಮ ಮತ್ತೆ ನಮ್ಮಣ್ಣ. ನನಗೆ ಬ್ಯಾಕ್ ಗ್ರೌಂಡ್ ಯಾರೂ ಇಲ್ಲ, ನಮ್ಮ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದ ನಮ್ಮಮ್ಮ ಮತ್ತೆ ನಮ್ಮಣ್ಣ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತೇಳಿ, ನಾನೊಂದು ಮಂಗಳಮುಖಿ. ನನ್ನ ಪಾಪರ್ ಬಂದು ಬಳ್ಳಾರಿ. ಇಲ್ಲಿರೋ ಮಾಧ್ಯಮದವ್ರಿಗೆ ಮತ್ತು ಪತ್ರಿಕೆಯವ್ರಿಗೆ, ಇಲ್ಲಿರೋ ಹಿರಿಯವ್ರಿಗೆ ಎಲ್ಲರಿಗೆ ಮತ್ತೊಂದು ಸತಿ ಧನ್ಯವಾದಗಳು. ಫಸ್ಟ್ ಆಫ್ ಆಲು ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ ಪ್ರವೀಣ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ. ಪ್ರವೀಣ್ ಸಾರ್ಗೆ, ಮೇಡಮ್ಗೆ. ನಾನು ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಮಾಡ್ಕೊತ, ಟಿಕ್ ಟಾಕ್ ಮಾಡ್ಕೊತ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ಮಾಡ್ಕೊತ ಇದ್ದೆ. ಅದರಲ್ಲಾಗಿ ನಾನು ಸ್ವಲ್ಪ ಫೇಮಸ್ ಆಗಿ ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಕರೆಯೋದಕ್ಕೆ ಮೇಡಮ್ ಸಾರ್ ನನ್ನ ಇನ್ಸ್ಟಾಗ್ರಾಮು ಟಿಕ್ ಟಾಕ್ ನೋಡಿ ನಾನು ಒಂದು ಮೀಟಿಂಗಲ್ಲಿ ಚಾಂದಿನಿ ಇಂಥಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಮ್ಮ, ನಾವೇ ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ, ನಿಮ್ಗೊಬ್ರು ಫೋನ್ ಮಾಡ್ತಾರೆ, ಬಂದು ನೀವು ಅವ್ರು ಮೀಟ್ ಆಗಿ ಅಂತೇಳಿ ಹೇಳಿದ್ದಾರೆ. ಯಾವಾಗ ಮಾಡ್ತಾರೋ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಮತ್ತು ನಾನು ಅವಳು ಅದ್ರಾಗ ಒಂದು ಚಿಕ್ಕ ಪಾತ್ರ, ಅದು ಒಂದು ವಾರೇ ಸಾಂಗ್ನಾಗ ಸ್ವಲ್ಪ ಪಾತ್ರ ಇತ್ತಷ್ಟೇ. ಅದು ನೈಟ್ ಟೈಮು, ಅದರಲ್ಲಿ ಒಂದು ಹಾಫ್ ಫಿಲಿಮು. ಮತ್ತು ನೆಕ್ಸ್ಟ್ ಸೆಕೆಂಡ್ ಸಿನಿಮಾನೇ. ಮತ್ತು ಗುರುಮೂರ್ತಿ ಸರ್ ಅವರು ಮತ್ತೆ ನನಗೆ ಒಂದು ಸೀಸನ್ ಪೋಲೋ ಪ್ಯಾಡಿಸ್ ಕರೆದು ಒಂದು ಸಿನಿಮಾ ಐತಮ್ಮ, ನಾವು ಸಿನಿಮಾ ಇದು ಮಾಡ್ತಾ ಇದ್ದೀವಿ, ನೀವು ಮಾಡ್ತೀರಾ ಅಂತ. ಏನು ಸಿನಿಮಾ ಸರ್ ಅಂದರೆ ಸಿಕಂಡಿ ಅಂತ. ಇವನೇನು ಮತ್ತೆ ನನಗೆ ಸಿಕಂಡಿ ಅಂತ ಅನ್ಕೊಂಡು ನನ್ನ ಮನಸ್ಸಲ್ಲಿ ನಾನೇ ನೋವು ಪಟ್ಟೆ. ನನಗೆ ಎಷ್ಟೋ ಹೆಸರುಗಳು, ನಾನು ಹುಟ್ಟದಾಗ್ಲಿದ್ದ ನಾನು ಫಸ್ಟ್ ಸೀರೆ ಹುಟ್ಲಿಕ್ಕೆ ನನಗೆ ಎಷ್ಟೋ ಹೆಸರುಗಳು, ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟು ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತೆ ಇವ್ರಿಗೆ ನನಗೆ ಯಾರೊಂದು ಸಿಕಂಡಿ ಚಕ್ಕ ಅಂದ್ರೆ ಬಡಂಗ ಆಗ್ತದೆ ನನಗೆ ಅಂತ ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿರ್ತಾರೆ, ನನ್ನ ಚಾಂದ್ ಅಂತ ಹೆಸರಿಟ್ಟಿದ್ದಾರೆ, ನಾನು ಚಾಂದಿನ ಅಂತ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತೆ ನಮ್ಮ ಗೌರ್ಮೆಂಟ್ ಸಮಾಜ ಬಂದು ನಮಗೊಂದು ಮಂಗಳಮುಖಿ ಅಂತೇಳಿ ಹೆಸರು ಕೊಟ್ಟಿದ್ರು. ಮಂಗಳಮುಖಿ ಅಂದರೆ ಮಂಗಳವಾಗಲಿ ಅಂತೇಳಿ, ಎಲ್ಲರಿಗೂ ಶುಭವಾಗಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿ ಏನು ಮತ್ತೆ ನಮ್ಮನ್ನ ಕರೆದು ನನ್ನೇ ಸಿಕ್ಕಂಡು ಬಡಂಗಾಗಿತ್ತು ನನಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಹಬ್ಬ ನಾನು ಇಂಥ ಒಳ್ಳೆ ರಚನೆ ಇದು ಬಂತು ಅಂತೇಳಿ ಸಾರಿಗೆ
ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗೆಲ್ಲ ನನಗೆ ಭಾಳ ಸಂತೋಷ. ನಮ್ಮ ಶಿಖಂಡಿ ಅಂದರೆ ಮಹಾಭಾರತದ ಇದು ಹೆಸರು. ಅದಕ್ಕೆ ನಮ್ಗೆ ಏನು ಅನಿಸ್ತಿತ್ತು, ಈ ಪಬ್ಲಿಕ್ ಅದಕ್ಕೆ ನಮ್ಮನ್ನ ಈ ಕೆಟ್ಟಾಗಿ ಹೆಸರು ಕರಿತಿದಾರ, ಚಕ್ಕ, ಶಿಖಂಡಿ, 9 ಏನೇನೋ ಅಂದ್ಕೊಂತಿದ್ದೆ. ಇದರಲ್ಲಿ ಸಾರೆಲ್ಲ ಡಿಟೇಲ್ ಆಗಿ ಇದರಲ್ಲಿ ಈ ಥರ ಇರ್ತದಮ್ಮ ಶಿಖಂಡಿ ಅಂದರೆ ಇದೆಲ್ಲ ಮಹಾಭಾರತದ್ದು, ನಿಮ್ಮ ಥರ ಈ ಥರ ಜೋಗ್ತಿ ಅದು ಭಾಳಷ್ಟು ಹೇಳಿದಾರೆ. ಅವಾಗ ನನಗೆ ಭಾಳ ಸಂತೋಷ ಆಯಿತು. ಗುರುಮೂರ್ತಿ ಸರ್ ಅವ್ರಿಗೆ ಮತ್ತು ಪ್ರವೀಣ್ ಸರ್ ಅವ್ರಿಗೆ ಮತ್ತೊಂದು ಸತಿ ಥ್ಯಾಂಕ್ಸ್ ಹೇಳ್ಕೊಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಪ್ರೆಸ್ ಅವ್ರಿಗೆ, ಮೀಡಿಯಾ ಅವ್ರಿಗೆ ಫಸ್ಟ್ ಇಲ್ಲಿ ಬಂದು ಇಲ್ಲಿ ನಮ್ಮ ಮಾತು ಕೇಳಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಭಾಳ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನಾನು ಇನ್ನೊಂದು ಯೂಶ್ವಲಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಿರ್ತೀನಿ. ಅದು ಸ್ಲೋ ಆಗಿ, ಯಾಕಂದರೆ ಡೈರೆಕ್ಟು ಫಸ್ಟೇ ಅಂದ್ಬಿಟ್ರು 6 ತಿಂಗಳಾಯಿತು ಕತೆ ಕೇಳಿ ಅಂತ. ನಾನು ಕೇಳಿದೆ, ಇಮಿಡಿಯೇಟು ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತೆ ಎಲ್ಲ ಕತೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳಮುಖಿಯವರು ನಮ್ಮ ಬಳ್ಳಾರಿಯವರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ಕೂಡ ನನಗೆ ಬೇಕೊಬ್ಬರು ಅಂದರೆ ಅವರು ಚಾಂದಿನವ್ರಿಗೆ ನಮ್ಮ ಕನೆಕ್ಟ್ ಆದರು. ಸೊ ಆ ಲೆಕ್ಕದಲ್ಲಿ ಅವ್ರನ್ನ ತಗೊಂಡಿದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ದಿಸ್ ಇಸ್ ಫಸ್ಟ್ ಫಿಲ್ಮ್, ಹಂಗಿದ್ರು ರಿಸ್ಕ್ ಅಂತ ಇಲ್ಲ, ನಾನೊಂದು ಸಮುದಾಯಕ್ಕೆ ಏನಾನ ಕೊಡಬೇಕು ಅಂತ, ಅಂದರೆ ಏನಾನ ಮಾಡಬೇಕು ಅಂತ. ಸೊ ಇವ್ರಿಗೊಂದು ಅಪರ್ಚುನಿಟಿ ಕೊಟ್ಟೆ ಗುರುಮೂರ್ತಿ ಅವ್ರಿಗೆ ಗೊತ್ತು ಅವರು ಹ್ಯಾಂಡಿಕ್ಯಾಪ್ ಅಂತ. ಬಟ್ ಯಾರು ಪ್ರಮೋಟ್ ಮಾಡ್ತಾರೆ, ಯಾರೊಬ್ಬರು ಮುಂದೆ ಬರಬೇಕು. ನಾನು ಯಾಕೆ ವೆಯ್ಟ್ ಮಾಡಬೇಕು, ನಾನೇ ಯಾಕೆ ಇರಬಾರ್ದು ಅಂಥೇಳಿ ಮುಂದೆ ಬಂದೆ. ಅವರು ಮೆಲ್ಲಕ್ಕೆ ನಡಿಬೋದು, ಬಟ್ ಎಲ್ಲರನ್ನ ಓಡಿಸ್ತಾರೆ ಸೆಟ್ಟಲ್ಲಿ. ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ. ನಾನು ಐ ವಾಸ್ ದೇರ್ ವಿತ್ ದೆಮ್. ಆ್ಯಂಡ್ ನಮ್ಮ ಯುವರಾಜ್ ಗೌಡ ಅವ್ರಿಗೆ ಮೈಸೂರು ಈಗ ಹೀರೋ ಇದರಲ್ಲಿ, ಆ್ಯಂಡ್ ಖ್ಯಾತಿ ನಮ್ಮ ಹೀರೋಯಿನ್ನ, ಮತ್ತು ಅವ್ರ ಫ್ರೆಂಡ್ಸು ಕಂಡಿಲ್ಲ, ಐ ಡೋಂಟ್ ನೋ ವೈ, ಇನ್ನೆಲ್ಲ ಇದ್ದಾರೆ. ಈ ಪಿಕ್ಚರ್ ಎಲ್ಲರದ್ದು ಭಾಳ ಜನದ್ದು ಹೊಸ ಮೂವಿ ಇದೆ. ಇನ್ನು ಹೆಸರುಗಳು ನಾನು ಇದು ಫಸ್ಟ್ ಮೂವಿ, ಯಾರೋ ಒಂದು ಮಿಸ್ ಮಾಡಿದ್ರು ಕ್ಷಮಿಸ್ಬೇಕು. ಮತ್ತು ಈಗ ಇದಕ್ಕೆ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರು, ಎಡಿಟಿಂಗು, ಡಬ್ಬಿಂಗು ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಅವರ ಬೆಸ್ಟ್ ಮಾಡಿದ್ದಾರೆ, ಬೆಸ್ಟ್ ಎಫರ್ಟ್ಸ್. ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಫಸ್ಟ್ ಮೂವಿ, ಇನ್ನೂ ಒಂದೆರಡು ಮಾಡಬೇಕು ಅಂದರೆ ನಿಮ್ಮೆಲ್ಲರಿಗೂ ಸಪೋರ್ಟ್ ಬೇಕೇ ಬೇಕು. ಇಲ್ಲದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಂದು ಬೇರೆ ಬಿಸ್ನೆಸಸ್ ಎಲ್ಲ ಇದೆ. ಇದಕ್ಕೆ ಫಸ್ಟ್ ಟೈಮ್ ಕೈ ಹಾಕಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು. ಸ್ಪೆಷಲಿ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ, ಮೀಡಿಯಾ ಅವ್ರಿಗೆ. ನೀವು ಏನು ಪ್ರಮೋಷನ್ ಎಲ್ಲ ನಿಮ್ಮ ಕೈಲಿದೆ. ನಾವು ಏನು ಮಾಡಿದ್ರು ಅದೊಂದು 50%, ಮಿಕ್ಕಿದ್ದೆಲ್ಲ ನಿಮ್ಮ ಕೈಲಿದೆ. ಹೆಂಗೆ ಪ್ರಮೋಟ್ ಮಾಡ್ತೀರಿ, ನಮ್ಗೆ ಗೆಲ್ಲಿಸ್ತೀರಾ, ಉಳಿಸ್ತೀರಾ. ಸಣ್ಣವರಾದರೆ ಸಪೋರ್ಟ್ ಮಾಡಿ, ದೊಡ್ಡವರಾದರೆ ಆಶೀರ್ವಾದ ಮಾಡಿ ಎಲ್ಲರಿಗೂ. ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಿಕ್ಕೆ ಇಚ್ಛಪಡ್ತೀನಿ, ದಯಾಶಂಕರ್, ನಮ್ಮ DOP ಸ್ವಾಮಿಯವರಾಗಲಿ, ಉಮೇಶ್, ಇಲ್ಲಿ ಆನಂದ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಯಾರು ಹೀರೋ ಅಂತ ಕೂಡ, ಅವ್ರು ಹೀರೋ ಅಂತ ಯಾವತ್ತೂ ಅಂದರೆ ಮಿಸ್ಟೇಕ್ ಮಾಡ್ಕೋಬೇಡಿ, ಹೀರೋನೇ. ಆಮೇಲೆ ಒಂದೆರಡು ಸಕ್ಸಸ್ ಆದಮೇಲೆ ನನಗೂ ಆಟೋಗ್ರಾಫ್ ಕೊಡಬಾರ್ದು, ನಾನೇ ಕೇಳಬೇಕಾಗತ್ತೆ. ಈಗ ಸದ್ಯಕ್ಕೇನೋ ಇದ್ದಾರೆ ಜೊತೆಗೆ. ಬಟ್ ಎಲ್ಲ ಅವ್ರು ಯಾವತ್ತೂ ನಾನು ಹೀರೋನೇ ಅಂತ ಯಾರೂ ಫೀಲ್ ಆಗಿಲ್ಲ. ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಂದು ಮೂವಿ ಮಾಡ್ದಂಗೆ ಇತ್ತು, ಪಿಕ್ನಿಕ್ ಹೋದಂಗೆ ಇತ್ತು. ನಿಜ ಹೇಳ್ಬೇಕಂದ್ರೆ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟುಗೆದರ್. ಆಲ್ಮೋಸ್ಟ್ ನಮ್ಮವ್ರು ಹತ್ತೆ ಬಿಟ್ಟರು ಲಾಸ್ಟ್ಗೆ. ಇದಾಯಿತು, ಫಿಲಿಮ್ ಕಂಪ್ಲೀಟ್ ಆಯಿತು ಅಂದರೆ ನಮ್ಮವ್ರು ಹತ್ತು ಬಿಟ್ಟರು. ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಹೊಸಬ್ರಿರಲಿ ಹಳಬ್ರಿರಲಿ ಯಾರೇ ಬರಲಿ ಎಲ್ಲರನ್ನೂ ಬೆಳೆಸಿ ಎಲ್ಲರನ್ನೂ ಸಪೋರ್ಟಿವ್ ಆಗಿ ಸೋಷಿಯಲ್ ಮೀಡಿಯಾವರಾಗಲಿ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲ್ಲರೂ ಇವಾಗ ಹೊಸ ಹೀರೋ ಮಾತನಾಡ್ಬೇಕಾದ್ರೆ ಅವ್ರ ಹುಮ್ಮಸ್ಸು ಹೆಂಗೆ ಬಂತು ಅಂದರೆ ನಿಮ್ಮನ್ನೆಲ್ಲ ನೋಡೆ. ಸೊ ಫಸ್ಟು ನಿಮಗೆ ಒಂದು ಪ್ರೀತಿ ಚಪ್ಪಾಳೆ ಬರಲಿ, ಯಾಕೆಂದರೆ ನೀವಿದ್ರೇ ಇದೆಲ್ಲ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಬೆಳೀದು. ಅದೇ ರೀತಿ ಇವತ್ತು ಶಿಖಂಡಿ ಸಿನಿಮಾದ ಎಲ್ಲ ಇವತ್ತೇನು ನೀವು ನೋಡ್ತಾ ಇರ್ಬೋದು ಮೋಷನ್ ಪೋಸ್ಟ್ರಲ್ಲೇ. ಇವಾಗ ನಾರ್ಮಲಿ ಯಾವುದೇ ಪೋಸ್ಟರ್ ಲಾಂಚ್ ಆದರೂ ಹೀರೋ ಇಲ್ಲ ಹೀರೋಯಿನ್ ನೋಡ್ತಾರೆ. ಇಲ್ಲಿ ಎಷ್ಟು ಕಲಾವಿದರಿದ್ದಾರೆ ಅಂದರೆ ಪ್ರತಿಯೊಬ್ಬ ಫಸ್ಟು ಹೀರೋ ಡೈರೆಕ್ಟ್ರು, ಸೆಕೆಂಡ್ ಹೀರೋ ಬಂದು ಪ್ರತಿ ಕಲಾವಿದರನ್ನೇ ಹೀರೋ ಆಗ್ತಾ ಇರ್ತಾರೆ. ಡೈರೆಕ್ಟ್ರ್ ಜೊತೆ ಮೇಯ್ನ್ ಆ ತಂದೆ ಸ್ಥಾನದಲ್ಲಿ ನಿಂತಿರೋದು ನಮ್ಮ ನಿರ್ಮಾಪಕರು. ಮೊದಲನೇದೇ ನೀವು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರಿ ಹೊಸ ಸಿನಿಮಾ ನನಗೇನಾಗುತ್ತೋ ನೋಡೋಣ. ಸಿನಿಮಾ ರಂಗ ಅಷ್ಟು ಪ್ರೀತಿ
ರಂಗ, ಇನ್ಯಾವುದೂ ಇಲ್ಲ. ನಿಮ್ಮ ಬಿಸ್ನೆಸ್ಸಲ್ಲೂ ಇನ್ನೂ ಮುಂದಕ್ಕೆ ಸಕ್ಸಸ್ ಆಗ್ತೀರಾ. ಇನ್ನೂ 10 ಸಿನಿಮಾ ಮಾಡಕ್ಕೆ ನೀವೇ ಕನ್ನಡ ಇಂಡಸ್ಟ್ರಿ ಸಿನಿಮಾ ಮಾಡಕ್ಕೆ ಬರ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಇವತ್ತೇನು ನಾನು ಪೋಸ್ಟರ್ಸ್ ನೋಡ್ಬೇಕಾದ್ರೆ ಇದರಲ್ಲಿ ಒಂದು ಸಿನಿಮಾ ಅರ್ಥ ಇದೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಮ ನೀತು ಅವ್ರು ಇರ್ಬೋದು, ನಿಖಿತಾ ಸ್ವಾಮಿ ಅವ್ರು ಇರ್ಬೋದು, ನಮ್ಮ ಹೀರೋ ಇರ್ಬೋದು, ಹಾಗೂ ಎಲ್ಲ ನಮ್ಮ ಇವಾಗ ಪರಭಾಷಾ ನಟರು ಅಂತ ಹೇಳಿದ್ರು. ಅವರು ಹಂಬಲ್ ಅಲ್ಲ, ಸಿಂಪಲ್ ಅಲ್ಲ, ಈಸ್ ಎ ಕಲಾವಿದ. ನೀವು ಇನ್ನೊಂದು ಮಾತು ಹೇಳಿದ್ರಿ ಸರ್, ನಾನು ಮಿಡ್ಲ್ ಕ್ಲಾಸಿಂದ ಕಲಾವಿದಂಗೆ ಕ್ಲಾಸ್ ಇರೋದು ಒಂದೇ, ಕಲಾವಿದ ಅನ್ನೋ ಕ್ಲಾಸು. ನೋ ಮಿಡ್ಲ್ ಕ್ಲಾಸ್ ಹೈ ಕ್ಲಾಸ್, ಕಲಾವಿದನಿಗೆ ಅವನ ಕ್ಲಾಸೇ ಕಲಾವಿದ ಅನ್ನೋದೇ ಟೈಟಲ್. ಸೊ ನೀವು ಕೂಡ ಸಕ್ಸಸ್ಫುಲ್ ಆಗಿ, ಆ್ಯಂಡ್ ಹೀರೋಯಿನ್ ಕೂಡ ಹೊಸ್ದಾಗಿ ಬಂದು ಹೊಸ ಏನೋ ಒಂದು ಮಾಡಬೇಕು ಅಂತ ಪ್ರತಿಭೆ ಬಂದಿದ್ರೆ ಯು ಗಾಟ್ ಎ ಸ್ಟೇಜ್. ಇನ್ನು 1000 ಸ್ಟೇಜ್ ಸಿಕ್ಕಲಿ ಎಲ್ಲರಿಗೂ ಕೂಡ. ಆ್ಯಂಡ್ ಕೊನೆಯದಾಗಿ ಡೈರೆಕ್ಟ್ರು ಹೇಳ್ಬೇಕಾದ್ರೆ ಎಲ್ಲ ನನ್ನ ಕೈಲಿ ಆ ತಾಕತ್ತಿದೆ, ಈ ತಾಕತ್ತಿದೆ, ಎಲ್ಲ ತಾಕತ್ತಿರೋನೊಬ್ಬ ಮಾಡೋಕ್ಕಾಗಲ್ಲ ಅನ್ನೋದನ್ನ ಒಂದು ಹ್ಯಾಂಡಿಕ್ಯಾಪ್ ಆಗಿ ಅವರು ಒಬ್ಬ ಡೈರೆಕ್ಟರ್ ಆಗಿ ನನ್ನ ತಾಕತ್ ಇನ್ನೊಬ್ಬನ ನಾನು ನಿಲ್ಲಕ್ಕಾಗಿದ್ರೆ ನಾನು ಜೊತೆಲಿರೋರು ನಿಲ್ಲಿಸ್ತೀನಿ ಅಂತ ಬಂದಿದ್ರೆ ನಿಮ್ಗೊಂದು ಪ್ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ, ಕೊನೆಯದಾಗಿ ನನ್ನ ಬಳ್ಳಾರಿ ನಮ್ಮ ಚಾಂದಿನಿ ಅವರು. ಸೊ ನೀವು ಹೇಳ್ತಾ ಇದ್ರಿ ನನಗೆ 10 ಥರ ಹೆಸರು ಕರೀತಾರೆ ಅಂತ, ಅದಕ್ಕೂ ಒಂದು ಯೋಗ್ಯತೆ ಬೇಕು, ಅದು ಮಂಗಳಮುಖಿಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ನಮ್ಮಲ್ಲಿ ಒಂದು ಕುಟುಂಬಸ್ಥರು ಅಷ್ಟೇ, ನೀವು ತಿಂಕೆ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವೆಲ್ಲ ಮನುಷ್ಯರು ಅಷ್ಟೇ, ಯಾವುದು ಬೇರೆ ಬರಲ್ಲ. ನಾವೆಲ್ಲ ಒಂದೇ ಹೊಟ್ಟೆ ಊಟ ಮಾಡೋ ಅನ್ನನೇ ತಿನ್ನೋದು ಎಲ್ಲರೂ. ಸೊ ಎಲ್ಲ ರೀತಿನೂ ನಾವೆಲ್ಲ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋದು ಈ ಸಿನಿಮಾಲ್ ಕಾಣ್ತಿದೆ. ಸೊ ಸಕ್ಸಸ್ ಆಗಲಿ, ಆಲ್ ದಿ ಬೆಸ್ಟ್. ಇನ್ನು ಹೆಚ್ಚಾಗಿ ಸಿನಿಮಾ ಮಾಡ್ತಾ ಇರಿ, ಎಲ್ಲ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನಿರ್ಮಾಪಕರಿಗೂ ಮತ್ತೊಮ್ಮೆ ಹೇಳ್ತೀನಿ, ನೀವು ನಿಮ್ಮ ಹೆಸರೇ ಡಿಫ್ರೆಂಟ್ ಆಗಿದೆ, ಕೋಲಾ ಪ್ರವೀಣ್ ಅಂತ ಇದೆ. ಸೊ ಕೋಲಾ ಕುಡ್ಕೊಂಡು ಆರಾಮ್ಸ ಕೂಲಾಗಿರಿ, ನಿಮ್ಮ ಸಿನಿಮಾ ದುಡ್ಡೆಲ್ಲ ಕ್ಲೀನಾಗಿ ಬಂದೇ ಬರ್ತದೆ. ಸೊ ಕನ್ನಡ ಸಿನಿಮಾನ ಬೆಳೆಸ್ತಾ ಇರಿ, ಅದೇ ರೀತಿ ಕನ್ನಡ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ಬರ್ತಾ ಇರಿ ಅಂತ ಹೇಳಿ ಥ್ಯಾಂಕ್ ಯು, ಲವ್ ಯು ಆಲ್. ಗುರುಮೂರ್ತಿ ಅವರು ಬಂದು ಕರೆದಾಗ ನಮ್ಮೂರವರೇ ಅಂತ ಖುಷಿ ಆಯ್ತು. ಯಾಕಂದರೆ DOP ಸ್ವಾಮಿ ನನ್ನ ಫ್ರೆಂಡು ಮೊದಲಿಂದ. ನನಗೆ ಅವಾಗ ಪ್ರೊಡ್ಯೂಸರ್ ಯಾರು ಅಂದಾಗ ಪೋಲಾರ್ ಪ್ರವೀಣ್ ಅಂತ ಹೇಳಿದ್ರು. ಆ ಹೋಟೆಲ್ಗೆ ನಾನು ಅಂದರೆ ರೋಡ್ ಪಕ್ಕನೇ ಅದು ಹೋಟೆಲ್, ಬಳ್ಳಾರಿಗೆ ತುಂಬ ದೊಡ್ಡ ಹೋಟೆಲ್ ಅದು ಆ್ಯಕ್ಚುಲಿ. ನಾನು ಕಾಲೇಜ್ಗೆ ಹೋಗುವಾಗಾದರೆ ಈ ಹೋಟೆಲ್ಗೆ ಹೋಗಿ ಏನಾದರೂ ಒಂದು ದಿವಸ ಆದರೂ ತಿನ್ನಬೇಕು, ಏನಾದರೂ ತೊಗೋಬೇಕು ಅನ್ನೋದು. ಯಾಕಂದರೆ ಅಷ್ಟು ರಿಚ್ ನಾವು, ಅಷ್ಟು ಅದೇ ಹೇಳ್ದಂಗೆ ಮಿಡ್ಲ್ ಕ್ಲಾಸ್ ಆಗಿತ್ತು ಅವಾಗ. ಸೊ ನನಗೆ ಅದೊಂದು ನೆನಪಾಯಿತು, ನನ್ನ ಆಸೆ ಒಂದು ಡ್ರೀಮ್ ಇತ್ತಲ್ವ, ಅವಾಗ ನಾನು ಅದನ್ನ ಆಗಲೇ ಇಲ್ಲ. ಅವ್ರ ಹೋಟೆಲ್ ಓನರ್ನ ಮೀಟ್ ಆಗೋ ಒಂದು ಸಂದರ್ಭ ಬಂದಿದೆ, ಹೋಗೋಣ ಅಂದ್ಕೊಂಡೆ ನಾನು ಬಂದೆ. ಸರ್ ಇನ್ಮೇಲೆ ಬಳ್ಳಾರಿ ಬಂದಾಗ ನಿಮ್ಮ ಹೋಟೆಲ್ಗೆ ಬರ್ತೀನಿ. ಅದು ದೊಡ್ಡ ಅಚೀವ್ಮೆಂಟ್, ಯಾಕಂದರೆ ಅದು ಆ ಫೀಲ್ ನನಗೆ ಗೊತ್ತಿದೆ. ಕಾಲೇಜ್ ಹೋಗೋ ಟೈಮಲ್ಲಿ ಒಂದ್ಸರಿ ಹೋಗ್ಬೇಕು ಅನ್ನೋ ಒಂದು ಡ್ರೀಮ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡೋಕ್ಕೆ ನಾನು ಇಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ಆ ಥರ ಸಣ್ಣ ವಿಷಯಗಳು ತುಂಬ ಕಾರಣ ಆಗ್ತಿದೆ. ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈ ಥರದ ಒಂದು ಸಿನಿಮಾ ಮಾಡಿದ್ದು ತುಂಬ ಖುಷಿ. ಶಿಖಂಡಿದಲ್ಲಿ ನನ್ನ ಆಲ್ಮೋಸ್ಟ್ ಸ್ನೇಹಿತರೇ ಇದ್ದಾರೆ. ಮಂಜು ಕಿನ್ನಳ್ ರಾಜ್ ಲಿರಿಕ್ಸ್, ನನ್ನ ಲ್ಯಾಂಡ್ ಲಾರ್ಡ್ಗೂ ಅವರೆಲ್ಲ ಸಿನಿಮಾಗೂ ನನ್ನ ಮರಳಿ ಮನಸ್ಸಾಗಿದೆ. 100M ಅವರೇ, ನಮ್ಮಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಮಹಾದೇವ ಮೂವಿ ನೋಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನನಗೆ ತುಂಬ ಫ್ಯಾನ್ ಆದೆ. ಇದಕ್ಕೂ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮ್ಮ ಜೊತೆ ಮಾಡೋ ಒಂದು ಇದಿದೆ, ಚೆನ್ನಾಗಿ ಮಾಡಿದ್ದೀರಾ, ಆಗಲಿ. ಸೊ ಇನ್ನು ಮೋಷನ್ ಪೋಸ್ಟರ್ ಬಗ್ಗೆ ಹೇಳಬೇಕಂತಂದರೆ ಅದೇ ಇವಾಗ ನಾವು ಆಗಿರ್ಬೋದು, ಇವಾಗ ಕಾಟೇರ, ಗುರು ಶಿಷ್ಯರು, ಲ್ಯಾಂಡ್ ಲಾರ್ಡ್, ಹೇಗೆ ಒಂದು ಶ್ರಮಿಕರ ನಮ್ದೊಂದು ದಾರಿ ಇಟ್ಕೊಂಡು ನಾವು ಹೇಗೆ ಒಂದು ಕತೆ ಮಾಡ್ತಾ ಬಂದಿದ್ದೀವೋ, ಸೊ ಈ ಶಿಖಂಡಿ ಅಂದರೆ ಒಂದು ವರ್ಗದವ್ರನ್ನ ಅವರ ಹಿನ್ನೆಲೆ, ಅವ್ರ ನೋವುಗಳನ್ನ ಹೇಳೋ ಒಂದು ಪ್ರಯತ್ನ ಆಗಿದೆ ಅಲ್ಲ. ಸೊ ನಮ್ಮೂರರಾಗಿ ನಾನು ಗುರುಮೂರ್ತಿ ಅವ್ರಿಗೆ ಒಂದು ಹೆಮ್ಮೆಯಿಂದ ಒಳ್ಳೇದಾಗಲಿ. ಯಾಕಂದರೆ ಅದೇ ನನ್ನ ಗುರಿನೂ ಅದೇ. ಸೊ ನೀವು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ, ಒಳ್ಳೇದಾಗಲಿ. ಒಳ್ಳೆ ಕಂಟೆಂಟು ಹಿಟ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಸರ್, ಅದು ಇತಿಹಾಸವಾಗಿರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಈ ಥರದೊಂದು ಪ್ರಯತ್ನಗಳು ಯಾವತ್ತೂ ಇತಿಹಾಸವಾಗಿರುತ್ತೆ.